ಎಲ್ ಸಿ ಎಮ್ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಎರಡು ಆಡ್ ನಂಬರ್ಸ್, ಆಡ್ ಅಲ್ಲ, ಪ್ರೈಮ್ ನಂಬರ್ಸ್ ಆಗಿದ್ರೆ ಅವುಗಳ ಎಲ್ ಸಿ ಎಮ್ ಏನಾಗಿರುತ್ತೆ ಅಂತಂದರೆ ಅವುಗಳ ಪ್ರಾಡಕ್ಟ್ ಅವುಗಳ ಎಲ್ ಸಿ ಎಮ್ ಆಗಿರುತ್ತೆ. ಒಂದು ವೇಳೆ ಕೋಪ್ರೈಮ್ ನಂಬರ್ಸ್ ಆಗಿತ್ತು ಅಂತಂದರೆ ಅವಾಗಲೂ ಕೂಡ ಅವುಗಳ ಪ್ರಾಡಕ್ಟು ಎಲ್ ಸಿ ಎಮ್ ಆಗಿರುತ್ತೆ. ಈ ಎರಡು ರಿಸಲ್ಟ್ಗಳನ್ನು ನಾವು ನೋಡಿದ್ವಿ. ನೆಕ್ಸ್ಟು ಇನ್ನೊಂದು ನೇಚರ್ ಏನಿರುತ್ತೆ ನಂಬರ್ಸ್ಗಳಲ್ಲಿ ಅಂತಂದರೆ, ಒಂದು ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದರೆ ಅವಾಗ ಅವುಗಳಲ್ಲಿ ದೊಡ್ಡ ನಂಬರ್ ಯಾವುದಿರುತ್ತಲ್ಲ ಅದು ಆ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳಲ್ಲಿ ಎಲ್ ಸಿ ಎಮ್ ಆಗಿ ಬಿಹೇವ್ ಮಾಡ್ತಾ ಇರ್ತದೆ. ಸೊ ಇಲ್ಲಿ 8 ಈಸ್ ಮಲ್ಟಿಪಲ್ ಆಫ್ 4, ಸಿಮಿಲರ್ಲಿ 36 ಈಸ್ ಮಲ್ಟಿಪಲ್ ಆಫ್ 18. ಸೊ ಇಲ್ಲಿ 8 ಎಲ್ ಸಿ ಎಮ್ ಆದರೆ ಇಲ್ಲಿ 36 ಎಲ್ ಸಿ ಎಮ್ ಆಗಿರುತ್ತೆ. ಇದನ್ನು ನಾವು ಎಕ್ಸ್ಟೆಂಡ್ ಮಾಡಬಹುದು ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಅದನ್ನ ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತಂದರೆ, ಇಲ್ಲೊಂದು 4 ನಂಬರ್ಗಳು ಕೊಟ್ಟಿದ್ದಾರೆ, ಒಂದು ಇನ್ನೊಂದರ ಮಲ್ಟಿಪಲ್, ಅದು ಮತ್ತೊಂದರ ಮಲ್ಟಿಪಲ್, ಈ ರೀತಿ ಇದೆ. ಈ ರೀತಿ ಇದ್ದಾಗ ನಾವು ಈ 4 ನಂಬರ್ ಏನು ಕೊಟ್ಟಿದ್ದಾರಲ್ಲ ಆ 4 ನಂಬರ್ಗಳ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡ್ಬೇಕು ನಾವು ಅಂತಂದರೆ, ಇಲ್ಲಿ ಒಂದು ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದರೆ ಆ ಸಣ್ಣ ನಂಬರ್ನ ನಾವೇನು ಮಾಡ್ಬೋದು ಅಂದರೆ ಇಗ್ನೋರ್ ಮಾಡಿಬಿಡೋದು. ಇಗ್ನೋರ್ ಮಾಡಿ ಉಳಿದಂಥ ನಂಬರ್ಗಳಿಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಆ ಎಲ್ ಸಿ ಎಮ್ಮು ಕೊಟ್ಟಿರ್ತಕ್ಕಂಥ ಎಲ್ಲ ನಂಬರ್ಸ್ಗಳಿಗೆ ಎಲ್ ಸಿ ಎಮ್ ಆಗಿರ್ತದೆ. ಈಗ ಅಬ್ಸರ್ವ್ ಮಾಡಿ, 8 ಈಸ್ ಮಲ್ಟಿಪಲ್ ಆಫ್ 4. 8 ಅನ್ನೋದು 4ಗೆ ಮಲ್ಟಿಪಲ್ ಅಂತಂದರೆ 4ನ ಜಸ್ಟ್ ಇಗ್ನೋರ್ ಮಾಡಿಬಿಡಿ, 4 ತಗೊಳ್ಳೋದೇ ಬೇಕಾಗಿಲ್ಲ. 16 ಈಸ್ ಮಲ್ಟಿಪಲ್ ಆಫ್ 8. ಸೊ ಸಣ್ಣ ನಂಬರ್ 8ಅನ್ನು ಇಗ್ನೋರ್ ಮಾಡಿ. ನಿಮ್ಗೆ ಆ್ಯಕ್ಚುಲಿ ಕೊಟ್ಟಿದ್ದು 4 ನಂಬರ್ಗಳು, ಬಟ್ ಈಗ ನೀವು 16 ಮತ್ತು 24 ಇವುಗಳ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿಬಿಟ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ, ಇಟ್ ಇಸ್ ಈಕ್ವಲ್ ಟು ಫೈಂಡಿಂಗ್ ದ ಎಲ್ ಸಿ ಎಮ್ ಆಫ್ 4, 8, 4, 16 and 24. ಆ 4 ನಂಬರ್ಗಳ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ ಅದು ಈಕ್ವಲ್ ಆಗಿರುತ್ತೆ. ಒಂದ್ಸರಿ ನೋಡೋಣ. 16, 24 ನಾನು 2ಕ್ಕೆ ಮಾತ್ರ ಫೈಂಡ್ ಔಟ್ ಮಾಡ್ತಿದ್ದೀನಿ, ಆಮೇಲೆ 4ಕ್ಕೂ ಕೂಡ ಒಂದ್ಸಾರಿ ಫೈಂಡ್ ಔಟ್ ಮಾಡಿ ನಿಮಗೆ ವೆರಿಫೈ ಮಾಡಿ ತೋರಿಸ್ತೀನಿ. 16 ಮತ್ತು 24 ಎರಡೂ ಸೇಮ್ ನಂಬರಿಂದ ಡಿವೈಡ್ ಆಗಬೇಕು. ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂದರೆ 2 ಇಂದ ಡಿವೈಡ್ ಆಗುತ್ತೆ, ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಂಬರ್ನೇ ತೊಗೊಳ್ತೀನಿ ನಾನು, ಲಾರ್ಜೆಸ್ಟ್ ವ್ಯಾಲ್ಯೂ ತೊಗೊಳ್ತೀನಿ. 4 ತೊಗೊಂಬೇಡ, 4 4 16, ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಅಷ್ಟೇ. ಇಲ್ಲ 8 ತೊಗೊಂಡ್ರೆ ಇನ್ನೂ ಒಳ್ಳೆಯದು. 8 2 16, 8 3 24. ಈಗ 2 ಮತ್ತು 3 ಯಾವುದೇ ನಂಬರಿಂದ, ಒಂದು ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ, ಸೊ ಸಪ್ರೇಟ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಈ ರೀತಿ ಬಂತು ಅಂತಂದರೆ ನಾವೇನು ಮಾಡಬೇಕು, ಎಲ್ಲ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿಬಿಡಬೇಕು. 8 2 3, 8 ಇಂಟು 2 ಇಂಟು 3, 48 ಆನ್ಸರ್. ಈಗ 4 ನಂಬರ್ಗಳನ್ನ ತಗೊಂಡು ಒಂದ್ಸರಿ ವೆರಿಫೈ ಮಾಡೋಣ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ರೂಲ್ ಅಪ್ಲೈ ಮಾಡಿದ್ದೀವಿ. ಏನದು, ಒಂದು ಇನ್ನೊಂದರ ಮಲ್ಟಿಪ್ಲೈ ಆಗಿತ್ತು ಅಂತಂದರೆ ಸಣ್ಣ ನಂಬರ್ನ ಇಗ್ನೋರ್ ಮಾಡಿ ಅಂತ. ಈಗ ಎಲ್ಲ ವ್ಯಾಲ್ಯೂಸ್ನ ತಗೊಂಡು, ಎಲ್ಲ ನಂಬರ್ಸ್ನ ತಗೊಂಡು ಒಂದ್ಸರಿ ವೆರಿಫೈ ಮಾಡೋಣ. ಎಲ್ ಸಿ ಎಮ್ ಎಷ್ಟು ಬರಬೇಕು ಅಂದರೆ ವಿ ಶುಡ್ ಗೆಟ್ 48. ಓಕೆ, 4 ಇಂದ ಎಲ್ಲ ನಂಬರ್ಸ್ ಡಿವೈಡ್ ಆಗುತ್ತೆ. 4 2 8, 4 1 4, 4 4 16, 4 6 24. ಈಗ 4 ನಂಬರ್ಸ್ ಡಿವೈಡ್ ಆಗಲ್ಲ, ಬಟ್ 3 ನಂಬರ್ಗಳು ಡಿವೈಡ್ ಆಗ್ತದೆ. 2 4 6 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡಿ. 2 1 2, 1 as it is, 2 2 4, 2 3 6. ಈಗ 3 ನಂಬರ್ಗಳು ಡಿವೈಡ್ ಆಗಲ್ಲ, 4 ಡಿವೈಡ್ ಆಗಲ್ಲ, 2 ನಂಬರ್ಗಳು ಇಲ್ಲ ಅದು ಆಗಲ್ಲ, ಸಪ್ರೇಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಈಗ ನಾವು ಮಾಡಬೇಕಾಗಿರೋದು ಈ ನಂಬರ್ಗಳನ್ನೆಲ್ಲ ಮಲ್ಟಿಪ್ಲೈ ಮಾಡೋದು. 4 ಇಂಟು 2 ಇಂಟು 2 ಇಂಟು 3, 4 2 8, 8 2 16, 16 3 48. ನೋಡಿ, ನೀವು ಆ್ಯಕ್ಚುಲ್ ಆಗಿ ಮಾಡಿದ್ರು ಅಷ್ಟೇ ಬರುತ್ತೆ ಆನ್ಸರು. ಇಲ್ಲಿ ಸಪ್ರೇಟ್ ಮಾಡ್ಕೊಂಡು ಇದನ್ನ ಇಗ್ನೋರ್ ಮಾಡಿ ಉಳಿದಂಥ ನಂಬರ್ಗಳಿಗೆ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿದ್ರು ಕೂಡ ಅದೇ ಆನ್ಸರ್ ಬರುತ್ತೆ. ಸೊ ಇದನ್ನ ನೀವೇನು ಮಾಡ್ಬೋದು ಅಂತಂದರೆ, ಎಲ್ಲಾದರೂ ಜಾಸ್ತಿ ವ್ಯಾಲ್ಯೂಸ್ಗಳು ಕೊಟ್ಟಿದ್ರೆ, ಜಾಸ್ತಿ ನಂಬರ್ಸ್ಗಳನ್ನ ಕೊಟ್ಟಿದ್ರೆ ಅಲ್ಲಿ ಈ ಒಂದು ಪ್ರಾಸೆಸ್ಸನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಈಗ ಎಲ್ ಸಿ ಎಮ್ ಅಲ್ಲಿ ಸ್ವಲ್ಪ ಬೇರೆ ಥರದ ಕ್ವಶನ್ಗಳನ್ನ ನೋಡೋಣ. ಎಲ್ ಸಿ ಎಮ್ ಅನ್ನು ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಆ ಥರದ್ದು. ಅಲ್ಲಿ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಎಲ್ ಸಿ ಎಮ್ನ ಜಾಸ್ತಿ ಬಳಸೋದು ಫ್ರಾಕ್ಷನ್ಸ್ಗಳಲ್ಲಿ, ಬಟ್ ಇಲ್ಲಿ ಸದ್ಯಕ್ಕೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಫ್ರಾಕ್ಷನ್ಸ್ ಬಂದಾಗ ಅದನ್ನು ಹೇಳ್ತೀನಂತೆ ನಾನು. ಈಗ ಎಲ್ ಸಿ ಎಮ್ ಮೇಲೆ ಪ್ರಾಬ್ಲಮ್ಸು, ಅಥವಾ ಈ ಥರದ್ದು ಇನ್ನೊಂದು ಕ್ವಶನ್ ತಗೊಳ್ಳೋಣ. ಇಷ್ಟಿದೆ ಅಂದ್ಕೊಳ್ರಿ. ಎಷ್ಟು ನಂಬರ್ಗಳು ಕೊಟ್ಟಿರೋದು? 5 ನಂಬರ್ಗಳು ಕೊಟ್ಟಿರೋದು. ಈ 5 ನಂಬರ್ಗಳ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ
ಯಾಕಂದರೆ ಒಂದು ಇನ್ನೊಂದರ ಮಲ್ಟಿಪಲ್ ಆ ಥರ ಕೆಲವೊಂದು ನಂಬರ್ಗಳಿದೆ. ಯಾವುದು ಅಂತಂದರೆ 15 ಈಸ್ ಮಲ್ಟಿಪಲ್ ಆಫ್ 5. ಸೊ ಇದನ್ನು ಬಿಡಿ, ಚಿಕ್ಕದನ್ನು ಬಿಟ್ಟುಬಿಡ್ರಿ. ನೆಕ್ಸ್ಟ್ ನೋಡಿ, 18 ಈಸ್ ಮಲ್ಟಿಪಲ್ ಆಫ್ 9. ಈವನ್ 18 ಈಸ್ ಮಲ್ಟಿಪಲ್ ಆಫ್ 6. ಯಾವ್ದು ತಗೋಬೇಕು ಅಂದರೆ ಯಾವುದಾದ್ರೂ ಒಂದನ್ನು ತಗೊಳ್ರಿ. ಈಗ 18 ಈಸ್ ಮಲ್ಟಿಪಲ್ ಆಫ್ 9. ಸೊ ಇದನ್ನು ಬಿಡ್ರಿ. ಈಗ 15 ಉಳಿತು, 18 ಉಳಿತು, 6 ಉಳಿತು. ಅಗೈನ್ 18 ಈಸ್ ಮಲ್ಟಿಪಲ್ ಆಫ್ 6 ಆಸ್ ವೆಲ್. ಸೊ 6ನ ಕೂಡ ಬಿಟ್ಟುಬಿಡ್ರಿ. ಈಗ ಉಳಿದಿರೋದು ಎರಡೇ ನಂಬರ್ಸು, 15 ಆ್ಯಂಡ್ 18. ಅವೆರಡರದ್ದು LCM ತಗೊಳ್ಳಿ. 15, 18. ಎರಡು ನಂಬರ್ 3 ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 3 5 15, 3 6 18. ಈಗ ಮುಂದೆ ಡಿವೈಡ್ ಆಗಲ್ಲ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. 3 5 6, 3 ಇಂಟು 5 ಇಂಟು 6. ಇದು 30 ಪ್ಲಸ್ 3 90. ಸೊ 90 ಬರುತ್ತೆ. ಈಗ ಆ್ಯಕ್ಚುಯಲ್ LCM ಫೈಂಡ್ ಔಟ್ ಮಾಡೋಣ. 15, 9, 5, 18, 6. 5 ನಂಬರ್ ಇದೆ ಅಂತಂದರೆ 5 ನಂಬರ್ಗಳು ಸೇಮ್ ನಂಬರಿಂದ ಡಿವೈಡ್ ಆಗಬೇಕು, ಬಟ್ ಆಗಲ್ಲ. ಹೋಗ್ಲಿ, ಯಾವುದಾದ್ರೂ 4 ನಂಬರ್ಗಳು ಡಿವೈಡ್ ಆಗುತ್ತಾ ಅದನ್ನು ನೋಡೋಣ. ಯಾವುದಾದ್ರು 4 ನಂಬರ್ಸ್ ಡಿವೈಡ್ ಆಗುತ್ತಾ? ಇದು 3 ಇಂದ ಡಿವೈಡ್ ಆಗುತ್ತೆ, ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ, ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ. ಎಸ್, 5 ಒಂದು ಬಿಟ್ಟು ಉಳಿದ ಎಲ್ಲ ನಂಬರ್ಸ್ಗಳು 3 ಇಂದ ಡಿವೈಡ್ ಆಗ್ತವೆ. 3 ಇಂದ ಡಿವೈಡ್ ಮಾಡೋಣ. 3 5 15, 3 3 9, 3 6 18, 3 2 6. ಈ 5 ಆಸ್ ಇಟ್ ಈಸ್. ಈಗ ಎಲ್ಲ ನಂಬರ್ಸು ಡಿವೈಡ್ ಆಗಲ್ಲ. ಯಾವುದಾದ್ರೂ 4 ನಂಬರ್ಸ್ ಡಿವೈಡ್ ಆಗುತ್ತಾ ನೋಡೋಣ. ಇವೆರಡು ಡಿವೈಡ್ ಆಗುತ್ತೆ, ಇವೆರಡು 4 ಆಗಲ್ಲ. ಯಾವುದಾದ್ರೂ 3 ಡಿವೈಡ್ ಆಗುತ್ತಾ ಅಂತಂದರೆ 3 ನಂಬರ್ಗಳು ಕೂಡ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಬಟ್ 2 ನಂಬರ್ಗಳು ಡಿವೈಡ್ ಆಗ್ತವೆ. ಇವೆರಡು ಸೇಮ್ ನಂಬರಿಂದ ಡಿವೈಡ್ ಆದರೆ ಇವೆರಡು ಸೇಮ್ ನಂಬರಿಂದ ಡಿವೈಡ್ ಆಗ್ತವೆ, ಇವೆರಡು ಕೂಡ ಸೇಮ್ ನಂಬರಿಂದ ಡಿವೈಡ್ ಆಗ್ತವೆ. ಯಾವುದಾದ್ರೂ ಒಂದನ್ನು ತಗೊಳ್ರಿ. ನೀವು ಯಾವ್ದು ತಗೊಳ್ತೀರಿ ಅಂತಂದರೆ, ಫಾರ್ ಎಕ್ಸಾಂಪಲ್ 5 ತಗೊಂಡ್ಬಿಟ್ರಿ ಸುಮ್ಮನೆ. 5 1 5, 5 1 5. ಈ 3, ಈ 6, ಈ 2 ಆಸ್ ಇಟ್ ಈಸ್ ಇರಲಿ. ನೆಕ್ಸ್ಟ್ ನೋಡಿ, ಇವೆರಡು 3 ಇಂದ ಡಿವೈಡ್ ಆಗುತ್ತೆ, ಇವೆರಡು 2 ಇಂದ ಡಿವೈಡ್ ಆಗುತ್ತೆ. ಈಗ ಯಾವುದಾದ್ರೂ ಒಂದನ್ನು ತಗೊಳ್ರಿ. 3 6 ಆದರೂ ತಗೊಳ್ಳಿ, ಅಥವಾ 6 2 ಆದರೂ ತಗೊಳ್ರಿ. ನಾನು 3 6 ತಗೊತೀನಿ. 3 1 3, 3 2 6. ಈ 1 ಆಸ್ ಇಟ್ ಈಸ್, ಈ 1 ಆಸ್ ಇಟ್ ಈಸ್. ಇಲ್ಲಿ ಈ 2 ಆಸ್ ಇಟ್ ಈಸ್. ಈಗ ಈ 2 ಇಂದ ಡಿವೈಡ್ ಆಗುತ್ತೆ. 2 1 2 1, ಇವೆಲ್ಲ 1ಗಳು ಆಸ್ ಇಟ್ ಈಸ್ ಬರ್ತವೆ. ಈಗ ಇವೆಲ್ಲ ಮಲ್ಟಿಪ್ಲೈ ಮಾಡಿ. 3 5 15, 15 3 45, 45 2 90. ನೋಡಿ, ಆ್ಯಕ್ಚುಯಲ್ ಪ್ರಾಸೆಸ್ಸಲ್ಲೂ 90 ಬಂತು. ಇಲ್ಲಿ 5 ನಂಬರ್ಗಳನ್ನ ತೊಗೊಂಡು ಮಲ್ಟಿಪ್ಲೈ LCM ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ಬರೀ 2 ನಂಬರ್ಗಳನ್ನ ಫೈಂಡ್ ಔಟ್ ಮಾಡಿದ್ವಿ, ಬಟ್ ಆನ್ಸರ್ ಮಾತ್ರ ಸೇಮ್ ಇದೆ. ಸೊ ಏನು ಮಾಡ್ಬೋದು ನೀವು ಅಂತಂದರೆ, ಈ ಮೆಥಡನ್ನು ಅಪ್ಲೈ ಮಾಡ್ಬೋದು ಇಲ್ಲಿ LCMನ ಫೈಂಡ್ ಔಟ್ ಮಾಡೋದಕ್ಕೆ. ಕ್ವಶನ್ ಯಾವ ರೀತಿ ಬಂದಿದೆ ಈ LCM ಟಾಪಿಕ್ ಮೇಲೆ ಅಂತಂದರೆ, ನೋಡಿ, LCM ಆಫ್ ಪ್ರೈಮ್ ನಂಬರ್ಸ್ ಈಸ್, ಕ್ವಶನ್ ಇದೆ. LCM ಆಫ್ ಪ್ರೈಮ್ ನಂಬರ್ಸ್ ಈಸ್. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಆಪ್ಷನ್ 1, ಸೆಕೆಂಡ್ ಆಪ್ಷನ್ ಪ್ರಾಡಕ್ಟ್ ಆಫ್ ದಿಯರ್ ನಂಬರ್ಸ್, ಸಮ್ ಆಫ್ 2 ನಂಬರ್ಸ್, ಡಿಫರೆನ್ಸ್ ಆಫ್ 2 ನಂಬರ್ಸ್ ಅಂತ. ಸೊ ಪ್ರೈಮ್ ನಂಬರ್ಸ್ ಆಗಿತ್ತು ಅಂತಂದರೆ, ಆಗಲೇ ನಾನು ರಿಸಲ್ಟ್ ಹೇಳಿದ್ದೀನಿ, ಏನಿರುತ್ತೆ ಅಂತಂದರೆ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ವಿಲ್ ಬಿ ದಿಯರ್ LCM. ನೆಕ್ಸ್ಟ್ ಒನ್ ಕೇಳಿದ್ದಾರೆ ಓಕೆ ಇದು ಬಿಡಿ. LCM ಆಫ್ 16, 80 ಆ್ಯಂಡ್ 48. ನೋಡಿ, 16, 80, 48 ಇವುಗಳ LCM ಅಂತ ಕೇಳಿದ್ದಾರೆ. ಇಲ್ಲಿ 48 ಈಸ್ ಮಲ್ಟಿಪಲ್ ಆಫ್ 16. ಸೊ 16 ಇಗ್ನೋರ್ ಮಾಡಿ. ಇವೆರಡರ LCM ಫೈಂಡ್ ಔಟ್ ಮಾಡಿದರೆ ಸಾಕು, ನಮ್ಗೆ ಆನ್ಸರ್ ಸಿಗ್ತದೆ. ಆಪ್ಷನ್ಸು 8 ಇದೆ, 10 ಇದೆ, 240 ಇದೆ, 480 ಇದೆ. ನೀವು ಅದನ್ನು ವೆರಿಫೈ ಮಾಡ್ಬೋದು. ಸಿಮಿಲರ್ಲಿ LCM ಆಫ್ 12, 24 ಆ್ಯಂಡ್ 30 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, 24 ಈಸ್ ಮಲ್ಟಿಪಲ್ ಆಫ್ 12. ಸೊ 12 ಬಿಡಿ. 24 ಮತ್ತು 30 ಅವೆರಡರ LCM ಫೈಂಡ್ ಔಟ್ ಮಾಡಿದರೆ ಸಾಕು. 12, 24, 30 LCM ಸಿಗ್ಬಿಡ್ತದೆ ನಮಗೆ. ಓಕೆ. LCM ಆಫ್ 5 ಆ್ಯಂಡ್ 19. LCM ಆಫ್ 5 ಆ್ಯಂಡ್ 19 ಎರಡೂ ಕೂಡ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅವುಗಳ ಪ್ರಾಡಕ್ಟು ಅವುಗಳ LCM ಆಗಿರುತ್ತೆ. 19 5 ಅದೆಷ್ಟು ಬರುತ್ತಲ್ಲ ಅದು ಅವುಗಳ LCM ಆಗಿರುತ್ತೆ. ಸೇಮ್ ಅದೇ ರೀತಿ LCM ಆಫ್ 7 ಆ್ಯಂಡ್ 11 ಇದೆ. 7 ಕೂಡ ಪ್ರೈಮ್ ನಂಬರು, 11 ಕೂಡ ಪ್ರೈಮ್ ನಂಬರು. ಅವುಗಳ ಪ್ರಾಡಕ್ಟು ಅವುಗಳ LCM ಆಗಿರುತ್ತೆ. 77 ವಿಲ್ ಬಿ ದ LCM ಆಫ್ ದೋಸ್ 2 ನಂಬರ್ಸ್.
ಓಕೆ, LCM ಆಫ್ ದ ನಂಬರ್ಸ್ 24, 36, 42 ನೋಡಿ. 24, 36, 42 24, 36, 42 ಇವುಗಳ LCM ಕೇಳಿದರೆ ನೀವು ಯಾವುದಾದ್ರೂ ಒಂದು ಮೆಥಡಿಂದ LCMನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ಕೆಲವೊಂದು ಕ್ವಶನ್ಸ್ಗಳು ಹೆಂಗಿರ್ತವೆ ಅಂತಂದರೆ ಡೈರೆಕ್ಟ್ ಆಗಿ LCM ಅಂತೇಳಿ ಮೆನ್ಷನ್ ಮಾಡಿರಲ್ಲ, ಬಟ್ ಅದು LCMನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ. ಅದು ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಮತ್ತು ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅದನ್ನು ಒಂದು ಸಾರಿ ನೋಡೋಣ. ಕ್ವಶನ್ ಏನಿದೆ ಅಂತಂದರೆ 3 bells ರಿಂಗ್ ಅಟ್ ಇಂಟರ್ವಲ್ಸ್ ಆಫ್, ಕ್ವಶನ್ ನೋಡಿ, 3 bells ರಿಂಗ್ ಅಟ್ ಇಂಟರ್ವಲ್ಸ್ ಆಫ್ 12, 15 and 18 seconds respectively. If they start ringing together at 8:35 AM, at what time will they ring together again at the earliest? Earliest ಅಂದ್ರೆ ಬಹಳ ಇಂಪಾರ್ಟೆಂಟ್. ಅಂದರೆ ಇಲ್ಲಿ 3 ಬೆಲ್ಗಳಿದೆ. ಆ 3 ಬೆಲ್ಗಳು ಎಷ್ಟೆಷ್ಟು ಸೆಕೆಂಡಿಗೆ ಒಮ್ಮೆ ರಿಂಗ್ ಮಾಡ್ತವೆ ಅಂತಂದರೆ, ಒಂದು 12 ಸೆಕೆಂಡಿಗೆ ಒಂದು ಸಾರಿ, ಈಗ ಶುರುವಾದರೆ ನೆಕ್ಸ್ಟ್ 12 ಸೆಕೆಂಡ್ಸಿಗೆ ಅದು ರಿಂಗ್ ಆಗ್ತದೆ. ಎರಡನೇ ಬೆಲ್ಲು 15 ಸೆಕೆಂಡಿಗೆ ಒಮ್ಮೆ ರಿಂಗ್ ಆಗುತ್ತೆ. ಮೂರನೇ ಬೆಲ್ಲು 18 ಸೆಕೆಂಡಿಗೆ ಒಮ್ಮೆ ರಿಂಗ್ ಆಗುತ್ತೆ. ಮೊದಲಿಗೆ ಬೆಳಿಗ್ಗೆ 8:35 AM ಮೂರನ್ನು ಅಟ್ ಅ ಟೈಮ್ ಏನು ಮಾಡಿದ್ದು ಅಂತಂದರೆ ರಿಂಗ್ ಮಾಡಿದ್ದು, ಬಾರಿಸಿದ್ವು, 3 ಬೆಲ್ಗಳು ಬಾರಿಸಿದ್ವು. ಹಾಗಾದರೆ ನೆಕ್ಸ್ಟ್ ಟೈಮ್ 3 ಬೆಲ್ಗಳು ಒಟ್ಟಿಗೆ ಯಾವಾಗ ಬಾರಿಸ್ತವೆ ಅಂತ ಕೇಳಿದ್ರು. ಹಾಗಾದರೆ ಇದು ಹೆಂಗೆ ಸಾಲ್ವ್ ಮಾಡೋದು? ಮೊದಲಿಗೆ ಈ ಕ್ವಶನ್ ಅನಲೈಸ್ ಮಾಡಿ. ಏನು, ಫಸ್ಟ್ ಬೆಲ್ಲು ಎಷ್ಟು ಸೆಕೆಂಡಿಗೆ ಒಮ್ಮೆ ರಿಂಗ್ ಆಗುತ್ತೆ? 12 ಸೆಕೆಂಡ್. ನೆಕ್ಸ್ಟ್ 12 ಸೆಕೆಂಡ್ ಆದಮೇಲೆ ಅಂತಂದರೆ 24th ಸೆಕೆಂಡಿಗೆ ರಿಂಗ್ ಆಗ್ತದೆ. ನೆಕ್ಸ್ಟ್ ಮತ್ತೆ 12 ಸೆಕೆಂಡ್ ಆದಮೇಲೆ ಅಂತಂದರೆ 36th ಸೆಕೆಂಡಿಗೆ ರಿಂಗ್ ಆಗುತ್ತೆ ಅಂತ ಅರ್ಥ, ಆ್ಯಂಡ್ ಸೋ ಆನ್. ಅದೇ ರೀತಿ ಎರಡನೇ ಬೆಲ್ಲು 15 ಸೆಕೆಂಡಿಗೆ ಒಮ್ಮೆ ರಿಂಗ್ ಆಗೋದ್ರಿಂದ ಫಸ್ಟ್ 15 ಸೆಕೆಂಡಿಗೆ ಆದರೆ ನೆಕ್ಸ್ಟ್ 30 ಸೆಕೆಂಡ್ಗೆ ಆಗ್ತದೆ, ನೆಕ್ಸ್ಟ್ 45 ಸೆಕೆಂಡ್ಗೆ ಒಮ್ಮೆ, ಆ್ಯಂಡ್ ಸೋ ಆನ್. ಸಿಮಿಲರ್ಲಿ 18 ಸೆಕೆಂಡ್ಗೆ ಒಮ್ಮೆ ಆದರೆ 18, 36, 54 ಆ್ಯಂಡ್ ಸೋ ಆನ್. ಈ ರೀತಿ ಬೆಲ್ಗಳು ರಿಂಗ್ ಆಗ್ತವೆ. ಸೊ ಇಲ್ಲಿ ಮ್ಯಾಥಮೆಟಿಕಲಿ ನೋಡೋದಾದರೆ ನಾವೇನು ಬರ್ದಿದ್ದೀವಿ ಅಂತಂದರೆ, ನಾವು ಮಲ್ಟಿಪಲ್ಗಳನ್ನ ಬರ್ದಿದ್ದೀವಿ. ಇಲ್ಲಿ 12ರ ಮಲ್ಟಿಪಲ್ಗಳನ್ನ ಬರ್ದಿದ್ದೀವಿ, ಇಲ್ಲಿ 15ರ ಮಲ್ಟಿಪಲ್ಗಳನ್ನ ಬರ್ದಿದ್ದೀವಿ, ಇಲ್ಲಿ 18ರ ಮಲ್ಟಿಪಲ್ಸ್ನ ಬರ್ದಿದ್ದೀವಿ. ಸೊ ಮಲ್ಟಿಪಲ್ಸ್ ಅಂತ ಅರ್ಥ ಆಯಿತು. ಮಲ್ಟಿಪಲ್ಸ್ ಅಲ್ಲಿ ಒಟ್ಟಿಗೆ ರಿಂಗ್ ಆಗಬೇಕು ಅಂತ ಅಂದರೆ ಅರ್ಥ ಏನು ಅಂತಂದರೆ ಕಾಮನ್ ಮಲ್ಟಿಪಲ್ ಅಂತ. ಯಾವ ಟೈಮಿಗೆ 3 ಬೆಲ್ಗಳು ಒಟ್ಟಿಗೆ ರಿಂಗ್ ಆಗ್ತವೆ. ಸೊ ಕಾಮನ್ ಮಲ್ಟಿಪಲ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ಕಾಮನ್ ಮಲ್ಟಿಪಲ್ ಸರಿ, ಅದರಲ್ಲಿ ಲಾಸ್ಟ್ ವರ್ಡ್ ಇತ್ತು ಅಟ್ ದ ಅರ್ಲಿಯೆಸ್ಟ್ ಅಂತ. ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು ಅಂತ ಕೇಳ್ತಾರೆ. ಅಂದರೆ ಹಿಂಗೆ ಬಾರಿಸ್ತಾ ಹೋದಾಗ ನೆಕ್ಸ್ಟ್ ಟೈಮ್ ಈಗ 8:35 AM ಒಂದೇ ಸಾರಿ ರಿಂಗ್ ಆಗಿ ಆಮೇಲೆ 15 ಸೆಕೆಂಡ್ಗೊಮ್ಮೆ, 12 ಸೆಕೆಂಡ್ಗೊಮ್ಮೆ, 18 ಸೆಕೆಂಡ್ಗೊಮ್ಮೆ ಈ ರೀತಿ ಆಗ್ತಿದಾವಲ್ಲ, ನೆಕ್ಸ್ಟ್ ಟೈಮು ಒಂದೇ ಟೈಮಿಗೆ 3 ಬೆಲ್ಗಳು ಯಾವಾಗ ರಿಂಗ್ ಮಾಡ್ತವೆ ಅಂತ. ಸೊ ಒಂದೇ ಟೈಮ್ಗೆ ಆಗಬೇಕು ಅಂತಂದರೆ 3 ಬೆಲ್ಗಳ ಈ ಟೈಮಿಂಗ್ ಏನಿರಬೇಕು ಅಂತಂದರೆ ಸೇಮ್ ಇರಬೇಕು. ಟೈಮಿಂಗ್ ಸೇಮ್ ಇರಬೇಕು ಅಂತಂದ್ರೆ ಅರ್ಥ ಏನು? ಇಟ್ ಶುಡ್ ಬಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಕಾಮನ್ ಮಲ್ಟಿಪಲ್ಗಳು ಬೇಕಾದಷ್ಟು ಸಿಗ್ತವೆ, ಅಂದರೆ 3 ಬೆಲ್ಗಳು ರಿಂಗ್ ಆಗ್ತವೆ, ಎಷ್ಟು ಬೇಕಾದರೂ ಅಷ್ಟು ಸಾರಿ ರಿಂಗ್ ಆಗ್ತವೆ. ಆದರೆ ಇಮಿಡಿಯೇಟ್ ನೆಕ್ಸ್ಟ್ ಟೈಮ್ ಈಗ 8:35 ಆದಮೇಲೆ ನೆಕ್ಸ್ಟ್ ಟೈಮ್ ಎಷ್ಟು ಗಂಟೆಗೆ ಅವು ರಿಂಗ್ ಆಗ್ತವೆ ಅನ್ನೋದು ಅದು ಭಾಳ ನಮ್ಗೆ ಬೇಕಾಗಿರೋದು. ಸೊ ಅದು ಬೇಕು ಅಂತಂದರೆ ನಾವು ಲೀಸ್ಟ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅರ್ಥ. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ 12, 15, 18ರ LCM ಬಗ್ಗೆ ಇಲ್ಲಿ ನಾವು ಮಾತಾಡ್ತಿದ್ದೀವಿ. ಸೊ ವಿ ಹ್ಯಾವ್ ಟು ಫೈಂಡ್ ದ LCM ಆಫ್ 12, 15 and 18. ಓಕೆ, 12, 15, 18 ಇವುಗಳ LCM ಅನ್ನು ಫೈಂಡ್ ಔಟ್ ಮಾಡೋಣ. ನೋಡಿ, ಇವೆಲ್ಲ ಸೆಕೆಂಡ್ಸ್ ಅಲ್ಲಿದೆ. 3 ಒಂದೇ ನಂಬರಿಂದ ಡಿವೈಡ್ ಆಗಬೇಕು, 3 ಇಂದ ಡಿವೈಡ್ ಆಗುತ್ತೆ. ನೋಡಿ, 3 4s are 12, 3 5s are 15, 3 6s are 18. ಈಗ 3 ನಂಬರ್ಗಳು ಡಿವೈಡ್ ಆಗಲ್ಲ, ಬಟ್ 2 ನಂಬರ್ಗಳು ಡಿವೈಡ್ ಆಗ್ತವೆ. 2 2s are 4, 2 3s are 6. 4 ಮತ್ತು 6 2 ಇಂದ ಡಿವೈಡ್ ಆಗ್ತವೆ. 5 ಡಿವೈಡ್ ಆಗಲ್ಲ, 5 ಆಸ್ ಇಟ್ ಈಸ್. ಈಗ ನೋಡಿ, 3 ನಂಬರ್ಗಳು ಡಿವೈಡ್ ಆಗಲ್ಲ, ಹೋಗಲಿ ಯಾವುದಾದ್ರೂ 2 ಡಿವೈಡ್ ಆಗುತ್ತಾ? ಅದೂ ಇಲ್ಲ. ಸೊ ಎಲ್ಲ ಸಪ್ರೇಟ್ ಇರೋದ್ರಿಂದ ಡೈರೆಕ್ಟಾಗಿ ನಾವೇನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡ್ಬೇಕು. 3 2 2 5 3 ಇಷ್ಟು ನಂಬರ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. 3 2s are 6,
6 3 18 ಇಂಟು 2 5 10 ಅಂದರೆ 180 ಸೆಕೆಂಡ್, 180 ಸೆಕೆಂಡ್ ಆದಮೇಲೆ ಒಟ್ಟಿಗೆ ಏನಾಗ್ತವೆ ಅಂತಂದ್ರೆ ಅವು ರಿಂಗ್ ಮಾಡ್ತವೆ ಅಂತ. 180 ಸೆಕೆಂಡ್ ಅಂತಂದ್ರೆ ಎಷ್ಟು ನಿಮಿಷ? 1 ನಿಮಿಷ ಅಂದರೆ 60 ಸೆಕೆಂಡ್. ಸೊ 180 ಸೆಕೆಂಡ್ ಅಂತಂದ್ರೆ ಎಷ್ಟು ನಿಮಿಷ ಆಗ್ತದೆ? ಅಲ್ಲಿಗೆ 3 ನಿಮಿಷ ಆಗ್ತದೆ, 3 ಮಿನಿಟ್ಸ್. ಸೊ ನೆಕ್ಸ್ಟ್ ಟೈಮ್ ಎಷ್ಟು ಗಂಟೆಗೆ ಅದು ರಿಂಗ್ ಮಾಡ್ತಾ ಅಂತಂದರೆ 8:35 ಇದೆ ಅಂತಂದರೆ ಆಫ್ಟರ್ 3 ಮಿನಿಟ್ಸ್ 8:38 AM 8:38 ಅವು ಮತ್ತೆ ಒಟ್ಟಿಗೆನೆ ರಿಂಗ್ ಮಾಡ್ತವೆ. ನೋಡಿ, ಇದು LCM ಅಂತ ಎಲ್ಲೂ ಕೂಡ ಮೆನ್ಷನ್ ಇಲ್ಲ. ಆದರೆ ಈ ಮಲ್ಟಿಪಲ್ಸು, ಕಾಮನ್ ಮಲ್ಟಿಪಲ್ಸು, ಇವುಗಳನ್ನೆಲ್ಲ ನೋಡಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ವಿ ಆರ್ ಟಾಕಿಂಗ್ ಅಬೌಟ್ LCM ಅಂತೇಳಿ. ನೆಕ್ಸ್ಟ್ ಕ್ವಶನ್ ಇದೇ ರೀತಿ ಇರ್ತದೆ. 3 bells start ringing together at 8:30 AM. If they ring after 10, 12 and 15 minutes, ಅಲ್ಲಿ ಸೆಕೆಂಡ್ಸ್ ಕೊಟ್ಟಿದ್ರು, ಇಲ್ಲಿ ಮಿನಿಟ್ಸ್ ಇದೆ, ಮಿನಿಟ್ಸ್ ರೆಸ್ಪೆಕ್ಟಿವ್ಲಿ ಈಚ್ ಟೈಮ್, ದ ನೆಕ್ಸ್ಟ್ ಟೈಮ್ ದೇ ವಿಲ್ ರಿಂಗ್ ಟುಗೆದರ್ ಅಟ್, ಸೇಮ್ ಇದೇ ಪ್ರಾಸೆಸ್ಸು. 10, 12, 15 LCMನ ಫೈಂಡ್ ಔಟ್ ಮಾಡಬೇಕು. ಮಿನಿಟ್ಸ್ ಅಲ್ಲಿದೆ, ಸೊ ಆ ಮಿನಿಟ್ಸನ್ನು ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು. ಈ ರೀತಿ ಕ್ವಶನ್ಗಳು ಯೂಶಲಿ ಕೇಳ್ತಾ ಇರ್ತಾರೆ LCM ಮೇಲೆ. ಸೇಮ್ ಅದೇ ರೀತಿ ಇಲ್ಲೇನು ರಿಂಗ್ ಬೆಲ್ ಆಗೋದಿತ್ತಲ್ಲ, ಅದೇ ರೀತಿ ಇನ್ನೊಂದು ಥರದ ಕ್ವಶನ್ ಬರುತ್ತೆ ಇಲ್ಲಿ. 4 lights of a traffic signal will glow after every 6 seconds, 7 seconds, 8 seconds and 9 seconds. 4 ಲೈಟ್ಗಳಿದೆ, ಒಂದು 6 ಸೆಕೆಂಡ್ಗೆ, ಇನ್ನೊಂದು 7 ಸೆಕೆಂಡ್ಗೆ, ಇನ್ನೊಂದು 8 ಸೆಕೆಂಡ್ಗೆ, ಇನ್ನೊಂದು 9 ಸೆಕೆಂಡ್ಗೆ ಗ್ಲೋ ಆಗುತ್ತೆ. ಇಫ್ ದೇ ಗ್ಲೋ at 8:15 AM, ಆಫ್ಟರ್ ವಾಟ್ ಟೈಮ್ ದೇ ವಿಲ್ ಗ್ಲೋ ಟುಗೆದರ್ ಅಗೇನ್. ಸೊ 8:17ಕ್ಕೆ 8:15ಕ್ಕೆ ಒಂದೇ ಸರಿ ಅವು ಗ್ಲೋ ಆಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಎಷ್ಟು ಗಂಟೆಗೆ ಅವು ಗ್ಲೋ ಆಗ್ತದೆ. ಸೇಮ್ ಪ್ರಾಸೆಸ್ 6, 12, 18 ಆ ರೀತಿ ಫಸ್ಟ್ ಲೈಟ್ ಗ್ಲೋ ಆಗ್ತಾ ಇರ್ತದೆ. ಸೆಕೆಂಡ್ ಲೈಟು 7, 14, 21 ಆ ರೀತಿ ಗ್ಲೋ ಆಗ್ತಾ ಇರ್ತದೆ. ಥರ್ಡ್ ಲೈಟು 8, 16, 24 ಆ್ಯಂಡ್ ಸೋ ಆನ್. ಫೋರ್ತ್ ಲೈಟ್ 9, 18, 27 ಆ್ಯಂಡ್ ಸೋ ಆನ್ ಈ ರೀತಿ ಗ್ಲೋ ಆಗ್ತಾ ಇರ್ತದೆ. ಸೊ ಅಲ್ಲಿ ಮಲ್ಟಿಪಲ್ಸ್ನ ಬರೆದಿದ್ವಿ. ಅಟ್ ಅ ಟೈಮ್ ಅಂತ ಹೇಳಿರೋದ್ರಿಂದ ಕಾಮನ್ ಮಲ್ಟಿಪಲ್, ನೆಕ್ಸ್ಟ್ ಟೈಮ್ ಇಮಿಡಿಯೇಟ್ ನೆಕ್ಸ್ಟ್ ಟೈಮ್ ಬೇಕಾಗಿರೋದ್ರಿಂದ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ನಾವು LCMನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಓಕೆ, ನೋಡಿ ಇದರಲ್ಲಿ ಯಾವುದಾದ್ರೂ LCM ಮೇಲೆ ಕ್ವಶನ್ಸ್ ಇದ್ದರೆ ಡಿಸ್ಕಸ್ ಮಾಡೋಣ ಅಂತ. ಹಾಂ, 60 ಮೀಟರ್ ಮತ್ತು 80 ಮೀಟರ್ ಅಳತೆಯ, ನೋಡಿ 60 ಮೀಟರ್ ಮತ್ತು 80 ಮೀಟರ್ ಅಳತೆಯ ಕೋಲಿನಿಂದ ಅಳೆಯುವ ಅತಿ ಚಿಕ್ಕ ದೂರ ಎಷ್ಟು ಅಂತ ಕೇಳಿದೆ. ಅಂದರೆ 60 ಮೀಟರಿಂದ ಎಷ್ಟು ದೂರ ಅಳಿಬಹುದು ಮತ್ತು 80 ಮೀಟರ್ ಎರಡನ್ನೂ, 60 ಮೀಟರಿಂದನೂ ಅಳೆಯೋಕ್ಕಾಗಿರ್ಬೇಕು, 80 ಮೀಟರಿಂದನೂ ಅಳೆಯೋಕ್ಕಾಗಿರ್ಬೇಕು, ಹೆಚ್ಚಾಗಿರಬಾರ್ದು, ಕಡಿಮೆ ಆಗಿರಬಾರ್ದು. ಆ ರೀತಿ ಅಳಿಬಹುದಾದಂಥ ಅತಿ ಚಿಕ್ಕ ದೂರ ಯಾವುದು ಅಂತ ನೋಡಿ. 60 ಮೀಟರಿಂದ ಯಾವ್ಯಾವ ಡಿಸ್ಟೆನ್ಸ್ಗಳನ್ನು ಮೆಜರ್ ಮಾಡ್ಬೋದು ನಾವು ಅಂತಂದರೆ 60 ಮೀಟರ್ ಅಳತೆ ಮಾಡ್ಬೋದು. ಬಿಟ್ಟರೆ 120 ಮೀಟರ್ ಅಳತೆ ಮಾಡ್ಬೋದು. 120 ಮೀಟರ್ ಅಂತಂದರೆ 60 ಮೀಟರ್ನ 2 ಸಾರಿ ಇಡೋದು. ನೆಕ್ಸ್ಟ್ 180 ಮೀಟರ್ನ ಅಳತೆ ಮಾಡ್ಬೋದು ಆ್ಯಂಡ್ ಸೋ ಆನ್. ಅಂದರೆ 60 ಮೀಟರ್ ಕೋಲ್ ಏನಿದೆ ಅದರಿಂದ ಯಾವ್ಯಾವ ಡಿಸ್ಟೆನ್ಸ್ಗಳನ್ನು ನಾವು ಅಳತೆ ಮಾಡ್ಬೋದು ಅಂತ, ಯಾವ್ಯಾವ ಲೆಂತ್ಗಳನ್ನು ಅಳತೆ ಮಾಡ್ಬೋದು. 60 ಮೀಟರ್ ಲೆಂತನ್ನು ಅಳತೆ ಮಾಡ್ಬೋದು, 120 ಮೀಟರ್ನ ಅಳತೆ ಮಾಡ್ಬೋದು, 180 ಮೀಟರ್ನ ಅಳತೆ ಮಾಡ್ಬೋದು. ಇದೇ ರೀತಿ 60ರ ಮಲ್ಟಿಪಲ್ಸ್ ಏನಿರುತ್ತಲ್ಲ ಅವುಗಳನ್ನು ನಾವು ಅಳತೆ ಮಾಡ್ಬೋದು. ಅದೇ ರೀತಿ 80 ಮೀಟರ್ ಉದ್ದ ಇರ್ತಕ್ಕಂಥ ಕೋಲ್ ಏನಿದೆ ಅದರಿಂದ ಯಾವ್ಯಾವ ಉದ್ದಗಳನ್ನ ಅಳತೆ ಮಾಡ್ಬೋದು. 80 ಮೀಟರ್ ಉದ್ದ, 160 ಮೀಟರ್ ಉದ್ದ, 240 ಮೀಟರ್ ಉದ್ದ ಆ್ಯಂಡ್ ಸೋ ಆನ್ ಈ ರೀತಿ ಉದ್ದಗಳನ್ನು ಅಳತೆ ಮಾಡ್ಬೋದು. 2 ಕೋಲುಗಳಿಂದ ಅಳತೆ ಮಾಡ್ಬೋದಂತ ಒಂದು ಉದ್ದ ಮತ್ತದು ಸ್ಮಾಲೆಸ್ಟ್ ಆಗಿರಬೇಕು. ನೋಡಿ, 2 ಕೋಲುಗಳಿಂದ ಅಂತ ಹೇಳಿದ್ರಿಂದ ಕಾಮನ್ ಮಲ್ಟಿಪಲ್, 2 ಕೋಲುಗಳಿಂದ. ಅದು ಸ್ಮಾಲೆಸ್ಟ್ ಆಗಿರಬೇಕು ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ 60 ಮತ್ತು 80ರ LCM ಇಲ್ಲಿ ಕೇಳ್ತಾ ಇರೋದು. 20 ಇಂದ ಡಿವೈಡ್ ಮಾಡಿ, 23 24.
ಈಗ 3 ಮತ್ತು 4 ಸಪ್ರೇಟ್ ಆಗಿರೋದ್ರಿಂದ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. 23 4 23 is 60 60 ಇಂಟು 4 ಅಂತಂದರೆ 240. ಸೊ 240 ಮೀಟರ್ ಈ ಉದ್ದವನ್ನು ನಾವು 2ರಿಂದ ಅಳತೆ ಮಾಡ್ಬೋದು. 60ರಿಂದ 4 ಸಲ ಅಳತೆ ಮಾಡಿದರೆ 80ರಿಂದ 3 ಸಲ ಅಳತೆ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಇದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಉದ್ದನ್ನು 2 ಕೋಲುಗಳನ್ನು ಬಳಸಿ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಜಾಸ್ತಿ ಆಗ್ತಾ ಇರ್ತದೆ, ಇನ್ನೊಂದು ಇಲ್ಲ ಕಡಿಮೆ ಆಗ್ತಾ ಇರ್ತದೆ. ಸೊ ಈ ರೀತಿ ಇರೋದ್ರಿಂದ 2 ಕೋಲುಗಳನ್ನು ಬಳಸಿ ಅಳತೆ ಮಾಡಬಹುದಾದಂಥ ಸ್ಮಾಲೆಸ್ಟ್ ಲೆಂತ್ ಯಾವುದು ಅಂತಂದ್ರೆ 240 ಅಂತ. ಸೇಮ್ ಅದೇ 4 ಗಂಟೆಗಳು ಕ್ರಮವಾಗಿ ಆ ರೀತಿ ಕ್ವಶನ್ಸ್ ಮತ್ತೆ ಬಂದಿದೆ ಇಲ್ಲಿ. ಇನ್ನೊಂದು ನೋಡಿ, 2 ಮೀಟರ್ 1 ಮೀಟರ್ 20 ಸೆಂಟಿಮೀಟರ್ 4 ಮೀಟರ್ ಅಳತೆ ಬಟ್ಟೆಗಳನ್ನು ಅಳೆಯಲು ಉಪಯೋಗಿಸುವ ಅತಿ ದೊಡ್ಡ ಅಳತೆ ಪಟ್ಟಿ ಯಾವುದು ಅಂತೇಳಿ. ಸೇಮ್ ಅತಿ ದೊಡ್ಡ ಅಳತೆ ಪಟ್ಟಿ ಅಂತೆ. ಸೊ ಇದು ಸಹ ಇದೆ, ಅದು ಅಲ್ಲಿ ಹೇಳ್ತೀನಿ ನಾನು ನಿಮಗೆ. ಅದೇ 3 ಗಂಟೆಗಳು ಕ್ರಮವಾಗಿ 10 15 12 ಸೆಕೆಂಡ್ಗಳಿಗೊಮ್ಮೆ ಬಾರಿಸುತ್ತವೆ. ಅದೇ ರೀತಿ ಕ್ವಶನ್ನು ಟ್ರಾಫಿಕ್ ಸಿಗ್ನಲ್ ಕ್ವಶನ್ನು ಸೇಮ್ ಅದೇ ಇದೆ ಇದು. ಓಕೆ, ಸೊ ಇದು LCM ಆಯಿತು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF. highest common factor. ಮಹತ್ತಮ ಸಾಮಾನ್ಯ ಅಪವರ್ತನ. ಅಪವರ್ತನ ಬರುತ್ತಿಲ್ಲಿ. ಲಸ ಅಂತಂದ್ರೆ ಅಪವರ್ತ್ಯ ಅಥವಾ ಗುಣಕ, ಮಲ್ಟಿಪಲ್ ಅದು. ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಸೇಮ್ ಪ್ರೊಸೆಸ್ಸು, ಕಾಮನ್ ಇರುತ್ತೆ, ಆದರೆ ಅಲ್ಲಿ ಮಲ್ಟಿಪಲ್ಸ್ ತಗೊಂಡಿರ್ತೀವಿ, ಇಲ್ಲಿ ಫ್ಯಾಕ್ಟರ್ಸ್ನ ತಗೊಳ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. 8 ಮತ್ತು 6 ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ನೋಡಬೇಕು. ಇಲ್ಲೇನು ಬರಿಬೇಕು ನಾವು ಅಂತಂದ್ರೆ, ಫಸ್ಟಿಗೆ ಫ್ಯಾಕ್ಟರ್ಸ್ನ ತಗೊಳ್ಳೋಣ. 8ರ ಅಪವರ್ತನಗಳು ಯಾವ್ಯಾವು, 6ರ ಅಪವರ್ತನಗಳು ಯಾವ್ಯಾವು? ಫ್ಯಾಕ್ಟರ್ಸ್. ದ ಫ್ಯಾಕ್ಟರ್ಸ್ ಆಫ್ 8 ಆರ್ 1 2 4 8. ದ ಫ್ಯಾಕ್ಟರ್ಸ್ ಆಫ್ 6 ಆರ್ 1 2 3 6. ಇಷ್ಟಿದೆ. ಸೊ ಫ್ಯಾಕ್ಟರ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಕಾಮನ್ ಫ್ಯಾಕ್ಟರ್ಸ್. ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಯಾವ್ಯಾವು? ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಅಂತಂದರೆ 1 ಕಾಮನ್ ಇದೆ, 2 ಕಾಮನ್ ಇದೆ ಎರಡರಲ್ಲೂ. ಸೊ ಕಾಮನ್ ಫ್ಯಾಕ್ಟರ್ ಆಯಿತು. ಈ ಕಾಮನ್ ಫ್ಯಾಕ್ಟರ್ಗಳಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು? 2 ಈಸ್ ದ ಹೈಯೆಸ್ಟ್ ವ್ಯಾಲ್ಯೂ. ದೇರ್ಫೋರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 8 and 6 ಈಸ್ 2. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ, ಆ್ಯಕ್ಚುಯಲ್ ಪ್ರೊಸೆಸ್ ಇದೆ, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಪ್ರೊಸೆಸ್ಸನ್ನು ನಾವು ಬಳಸೋದಿಲ್ಲ. LCMನ ಯಾವ ರೀತಿ ಫೈಂಡ್ ಮಾಡೋದಿಲ್ಲ ಆ ರೀತಿ ಒಂದು ಮೆಥಡ್ ಇದೆ. ಇನ್ನೊಂದು ಡಿವಿಷನ್ ಮೆಥಡ್ ಇದೆ. LCM ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಮಾಡೋದಕ್ಕೆ 3 ಮೆಥಡ್ ಇದೆ. ಇದೊಂದು ಮೆಥಡ್. ಇನ್ನೊಂದು LCM ಫೈಂಡ್ ಮಾಡೋದಲ್ಲ ಫ್ಯಾಕ್ಟರ್ಸ್, ಆ ರೀತಿ ಒಂದು ಮೆಥಡ್. ಇನ್ನೊಂದು ಡಿವಿಷನ್ ಮೆಥಡ್ ಇದೆ. ನಂಬರ್ಗಳು ದೊಡ್ಡದಾದಂಗೆಲ್ಲ ಡಿವಿಷನ್ ಮೆಥಡ್ ಭಾಳ ಬೆಟರ್ ಅದು. ನಾನು ಎರಡನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಅದಕ್ಕೂ ಮುಂಚೆ ಈಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರಲ್ಲಿ ಯಾವ್ಯಾವ ರೀತಿ ನೇಚರ್ ಇದೆ ಅವುಗಳಲ್ಲಿ ನೋಡೋಣ. LCM ಅಲ್ಲಿ ಹೆಂಗೆ ಪ್ರೈಮ್ ನಂಬರ್ಸ್ ಆಗಿದ್ದರೆ ಯಾವ ರೀತಿ LCM ಇರುತ್ತೆ, ಒಂದು ಕೋ ಪ್ರೈಮ್ ನಂಬರ್ಸ್ ಆಗಿದ್ದರೆ ಯಾವ ರೀತಿ ಇರುತ್ತೆ ಅಂತೇಳಿ ಹೇಳಿದ್ನಲ್ಲ, ಆ ರೀತಿ ಒಂದು ವೇಳೆ 2 ನಂಬರ್ಗಳೇನಾದರೂ ಪ್ರೈಮ್ ನಂಬರ್ಸ್ ಆಗಿತ್ತು ಅಂತಂದರೆ, 2 ಅಥವಾ 2ಕ್ಕಿಂತ ಜಾಸ್ತಿ ಇರ್ಬೋದು, ಆ ನಂಬರ್ಸ್ಗಳೇನಾದರೂ ಪ್ರೈಮ್ ನಂಬರ್ಸ್ ಆಗಿತ್ತು ಅಂತಂದರೆ, ದೆನ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದೋಸ್ 2 ನಂಬರ್ಸ್ ವಿಲ್ ಬಿ ಈಕ್ವಲ್ ಟು 1. ಪ್ರೈಮ್ ನಂಬರ್ಸ್ ಆಗಿದ್ರೆ. ಒಂದು ವೇಳೆ 2 ನಂಬರ್ಸ್ ಕೋ ಪ್ರೈಮ್ ಆಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಂತೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಯಾಕಂದ್ರೆ ಡೆಫಿನೇಷನ್ ಹೇಳುತ್ತೆ ಕೋ ಪ್ರೈಮ್ ಆಗಬೇಕು ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರಬೇಕು ಅಂತ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿತ್ತು ಅಂತಂದ್ರೆ ಅವುಗಳು ಕೋ ಪ್ರೈಮ್ ಆಗಿರ್ತವೆ ಅಂತ, ಅಲ್ಲಿ ಬೇರೆ ಇದಿಲ್ಲ. ಆಮೇಲೆ
ಒಂದು ನಂಬರ್ ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದ್ರೆ ಎಲ್ ಸಿ ಎಂ ಅಲ್ಲಿ ಏನಂತ ಹೇಳಿದ್ದು ಅಂತಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವ್ದು ಇರುತ್ತಲ್ಲ ಅದು ಎಲ್ ಸಿ ಎಂ ಆಗಿರುತ್ತೆ ಅಂತ. ಇಲ್ಲಿ ಒಂದು ನಂಬರ್ ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ವಿಲ್ ಬಿ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದ ನಂಬರ್ಸ್. ಅಲ್ಲಿ ಲಾರ್ಜೆಸ್ಟ್ ಎಲ್ ಸಿ ಎಂ ಆಗಿದ್ರೆ ಸ್ಮಾಲೆಸ್ಟ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ತದೆ. ಇದು ಯಾವಾಗ ಒಂದು ಇನ್ನೊಂದರ ಮಲ್ಟಿಪಲ್ ಆಗಿತ್ತು ಅಂತಂದ್ರೆ. ಸೊ ಈ ರಿಸಲ್ಟ್ಗಳು ನಮಗೆ ಗೊತ್ತಿರಬೇಕು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಆಕ್ಚುಯಲ್ ಪ್ರಾಸೆಸ್ನ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ಇದು ಡೆಫಿನೇಷನ್ ಪ್ರಕಾರ ಸಾಲ್ವ್ ಮಾಡಿದ್ದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಡೆಫಿನೇಷನ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ಅದಿಲ್ಲ ಅಂತಂದ್ರೆ ಏನ್ ಮಾಡೋದು? 16 and 20 16 ಮತ್ತು 20 ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎಷ್ಟು ನಂಬರ್ಸ್ಗಳು ಕೊಟ್ಟಿರ್ತಾರಲ್ಲ ಅಷ್ಟು ನಂಬರ್ಗಳು ಸೇಮ್ ನಂಬರ್ನಿಂದ ಡಿವೈಡ್ ಆಗ್ತಿರ್ಬೇಕು. ಯಾವುದಾದ್ರೂ ಒಂದೇ ಒಂದು ನಂಬರ್ ಡಿವೈಡ್ ಆಗಲಿಲ್ಲ ಅಂತಂದ್ರೆ ಆವಾಗ ನಾವು ಕಂಟಿನ್ಯೂ ಮಾಡಕ್ ಹೋಗಬಾರ್ದು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇಲ್ಲಿ 16 ಮತ್ತು 20 ಎರಡನ್ನು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತಂದ್ರೆ 2 ಇಂದ ಡಿವೈಡ್ ಆಗುತ್ತೆ. 2 8s are 16, 2 10s are 20. ಅಗೇನ್ 8 and 10 ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. ಸೊ 2 4s are 8, 2 5s are 10. ಈಗ 4 ಮತ್ತು 5 ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಆಗಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಆದರೆ ಎಲ್ ಸಿ ಎಂ ಅಲ್ಲಿ ಎಲ್ಲಾ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ತಿದ್ವಿ, ಆದರೆ ಎಚ್ ಸಿ ಎಫ್ ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ಬರೀ ಈ ಕಡೆ ಬರ್ತಕ್ಕಂಥ ನಂಬರ್ಸ್ನ ಮಾತ್ರ ನಾವು ಮಲ್ಟಿಪ್ಲೈ ಮಾಡಬೇಕು. 2 2s are 4. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 16 and 20 ಅಂತಂದ್ರೆ ದ ವ್ಯಾಲ್ಯೂ ಇಸ್ 4. ಇನ್ನೊಂದು ನೋಡಿ 20 40 ಸುಮ್ಮನೆ 36 ಅಂತ ತಗೊಳ್ರಿ. ಮೊದಲಿಗೆ 2 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಮಾಡಿಬಿಡೋಣ. 2 10s are 2 20s are 2 18s are 36. ಮತ್ತೊಮ್ಮೆ 2 ಇಂದ ಡಿವೈಡ್ ಆಗುತ್ತೆ. 2 5s are 10, 2 10s are 20, 2 9s are 18. ಈಗ ಮೂರು ನಂಬರ್ಗಳು ಡಿವೈಡ್ ಆಗಲ್ಲ, ಇವೆರಡು ನಂಬರ್ ಡಿವೈಡ್ ಆಗ್ತವೆ. ಹಂಗಂತೇಳಿ ಮತ್ತೆ ಡಿವೈಡ್ ಮಾಡಬಾರ್ದು. ಅದು ಎಲ್ ಸಿ ಎಂ ಆಗಿತ್ತು ಅಂತಂದ್ರೆ 3 ಡಿವೈಡ್ ಆಗಲ್ಲ ಅಂದ್ರೆ 2 ಡಿವೈಡ್ ಆಗಲ್ಲ ಅಂದ್ರೆ 1 ಆ ರೀತಿ ನೋಡ್ತಿದ್ವಿ. ಆದರೆ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಆಗಿರೋದ್ರಿಂದ ಮೂರು ನಂಬರ್ಗಳಲ್ಲಿ 3 ಅಥವಾ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರ್ ಡಿವೈಡ್ ಆಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಬಾರ್ದು. ಅಲ್ಲಿಗೆನೆ ಆ ಪ್ರಾಬ್ಲಮ್ ಕ್ಲೋಸ್ ಆಯಿತು. ಇಲ್ಲೇನು ಬರುತ್ತಲ್ಲ ಈ ಕಡೆ ಉಳಿದಿರ್ತಕ್ಕಂಥ ನಂಬರ್ಸ್ ನಾವು ಮಲ್ಟಿಪ್ಲೈ ಮಾಡಬೇಕು. 2 2s are 4. ಸೊ ದಿಸ್ ವಿಲ್ ಬಿ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 20, 40 and 36. ಸೊ ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಾವು ಡಿವಿಷನ್ ಮೆಥಡನ್ನು ಏನಾದರೂ ನಾವು ಕಲ್ತೀವಿ ಅಂತಂದರೆ ಭಾಳ ಹೆಲ್ಪ್ ಆಗ್ತದೆ. ಇದೇನಾಗುತ್ತೆ ಅಂತಂದರೆ ಸಣ್ಣ ಸಣ್ಣ ನಂಬರ್ಗಳಿಗೆ ಈ ಮೆಥಡ್ ಓಕೆ, ನಂಬರ್ಸ್ ಸ್ವಲ್ಪ ಸ್ಮಾಲೆಸ್ಟ್ ವ್ಯಾಲ್ಯೂ ಇತ್ತು ಅಂತಂದರೆ ಈ ಮೆಥಡ್ ನಾವು ಅಪ್ಲೈ ಮಾಡಿಬಿಡ್ಬೋದು, ಈಸಿಯಾಗಿ ಸಿಗ್ತದೆ. ಒಂದು ವೇಳೆ ದೊಡ್ಡ ನಂಬರ್ಸ್ ಬಂದು ಅಂತಂದರೆ, ಎರಡು ನಂಬರ್ಗಳು ದೊಡ್ಡದಿತ್ತು ಅಥವಾ ಪ್ರೈಮ್ ನಂಬರ್ಸ್ ಏನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದರೆ ಅಲ್ಲಿ ಈ ಮೆಥಡ್ಗಿಂತಲೂ ಡಿವಿಷನ್ ಮೆಥಡ್ ಭಾಳ ಯೂಸ್ ಆಗ್ತದೆ. ಡಿವಿಷನ್ ಮೆಥಡ್ನ ಕಲ್ತ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆ ಡಿವಿಷನ್ ಮೆಥಡನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಸ್ವಲ್ಪ 1-2-3 ಎಕ್ಸಾಂಪಲ್ಗಳನ್ನ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗೇನು ಮಾಡೋಣ ಅಂತಂದರೆ ಈ ಎಲ್ ಸಿ ಎಮ್ಮು, ಹೆಚ್ ಸಿ ಎಫ್ ಮತ್ತು ಎರಡು ನಂಬರ್ಗಳನ್ನ ಕೊಟ್ಟಿದ್ರು ಅಂತಂದರೆ ಅವುಗಳ ನಡುವೆ ಒಂದು ರಿಲೇಷನ್ಶಿಪ್ ಇದೆ. ಏನು ರಿಲೇಷನ್ಶಿಪ್ ಅಂತಂದರೆ, ಇಫ್ ಎ ಆ್ಯಂಡ್ ಬಿ ಆರ್ 2 numbers and if L is the LCM and H is the HCF of the given numbers, then product of those 2 numbers will be equal to product of LCM and HCF. ನೋಡಿ, ಎ ಅನ್ನೋದು ಒಂದು ನಂಬರು, ಬಿ ಅನ್ನೋದು ಇನ್ನೊಂದು ನಂಬರ್. ಇವೆರಡರ ಎಲ್ ಸಿ ಎಮ್ಮು ಎಲ್, ಹೆಚ್ ಸಿ ಎಫ್ ಹೆಚ್ ಆಗಿತ್ತು ಅಂತಂದರೆ ಅವಾಗ ಈ 4 ಕ್ವಾಂಟಿಟಿಗಳನ್ನು ರಿಲೇಟ್ ಮಾಡ್ತಕ್ಕಂಥ ಒಂದು ರಿಲೇಷನ್ನು ಅಥವಾ ಈಕ್ವೇಷನ್ ಏನಿದೆ ಅಂತಂದರೆ ಈ ಎರಡು ನಂಬರ್ಗಳ ಪ್ರಾಡಕ್ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಅವುಗಳ ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ಗಳ ಪ್ರಾಡಕ್ಟ್ಗೆ ಈಕ್ವಲ್ ಆಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಇದರ ಮೇಲೆ ಎಷ್ಟೋ ಸಾರಿ ಕ್ವಶನ್ಸ್ಗಳು ಬಂದಿದೆ. ಆಮೇಲೆ ಇದು ಎಷ್ಟು 3 ನಂಬರ್ಗಳಿಗೆ ಅಪ್ಲೈ ಆಗುತ್ತಾ ಅಂತಂದರೆ 3 ನಂಬರ್ಗಳಿಗೆ ಈ ರಿಲೇಷನ್ ಅಪ್ಲೈ ಆಗಲ್ಲ, ಅದಕ್ಕೆ ಬೇರೆ ರಿಲೇಷನ್ ಇದೆ. ಅದು ಬೇಕಾದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆದರೆ ಇದು ಅಪ್ಲೈ ಆಗೋದು ಬರೀ 2 ನಂಬರ್ಗಳಿಗೆ ಮಾತ್ರ. ಸೊ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಶುಡ್ ಬಿ ಈಕ್ವಲ್ ಟು
ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF. ಸೊ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅನ್ನು ಡಿವಿಷನ್ ಮೆಥಡಲ್ಲಿ ಯಾವ ರೀತಿ ಫೈಂಡ್ ಮಾಡಬೇಕು ಅಂತೇಳಿ ನೋಡಿ, ಆಮೇಲೆ HCF ಮೇಲೆ ಪ್ರಾಬ್ಲಮ್ಸು ಮತ್ತು ಈ ರಿಲೇಷನ್ ಮೇಲೆ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.